ಆತ್ಮೀಯ H16 ನ್ಯೂಸ್ ಅರ್ಥಾತ್ ಜೈ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಚುನಾವಣೆ ಜೋರು ಹಿಡಿತಾ ಇದೆ. 90 ಲಕ್ಷ ಮತದಾರರ ಮತದ ಹಕ್ಕನ್ನು ಈಗಾಗಲೇ ಕಟ್ ಮಾಡಿ ಹೋಗಿಬಿಟ್ಟಿದ್ದಾರೆ. ನಮ್ಮ SIR ಪರಿಷ್ಕರಣಾ ಸಮಿತಿ ಮತದಾರರ ಪಟ್ಟಿ ಇದು. ಚುನಾವಣಾ ಕಮಿಷನ್ನ 90 ಲಕ್ಷ ಜನ ಹೆಸರು ಕಟ್ಟ ಮೇಲೆ ನಾನಾ ರೀತಿ ಕಾರಣಗಳು ಸತ್ತವ್ರು ಅಂತೇಳಿ, ಮತ್ತೊಂದು ಅಂತೇಳಿ, ಹೆಸರು ಚೇಂಜ್ ಆಗಿದೆ ಅಂತೇಳಿ, 1 ಲಕ್ಷ ಚೇಂಜ್ ಆಗಿದೆ, ಮತ್ತೇನೂ ಆಗಿದೆ ಅಂತೇಳಿ ಹೊಸದಾಗಿ ಮತ್ತೆ ತೊಗೊಂಡು ಇದ್ದಾರೆ. ಇಲ್ಲೂ ಸಹಿತ ಒಂದು ಮನೆಯಲ್ಲಿ 50, 100, 200 ಅಂತ ಅಡ್ರೆಸ್ ಇಲ್ಲದ ಮಂದಿ ಸೇರ್ಕೊಂಡಿದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಭಾಳ ವಿಷಯವನ್ನು ಚರ್ಚೆ ಮಾಡೋದು, ಇದು ಪರಿಷ್ಕರಣೆ ಪ್ರತಿ ವರ್ಷ ನಡೀತಾನೆ ಇರ್ತದೆ. ಯಾರು ಸತ್ತರು, ಯಾರು ಹುಟ್ಟಿದ್ರು, ಏನು ಎಂದು ನಿರಂತರ ನಡೀತಾ ಇರ್ತದೆ. ಇದು ಹೊಸದಂತೂ ಏನಲ್ಲ. ಆದರೆ ಈ ಸಲ ಈ SIR ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇದ್ದವ್ರನ್ನ ಸಹಿತ ಕಟ್ ಮಾಡಲಿಕ್ಕೆ ಆಗ್ತದೆ. 27 ಲಕ್ಷ ಜನರು, ಅದರಲ್ಲಿ ಹಿಂದೆ ಮೊದಲನೇ ಹಂತದ ಚುನಾವಣೆಯಲ್ಲಿ 14 ಲಕ್ಷ ಜನರು ಮತದಾರ ಲಾಸ್ಟ್ ಟೈಮ್ ಮತ ಹಾಕಿದವರು ಅವರು, ಅಲ್ಲಿಯ ನಿವಾಸಿಗಳು, ಅಲ್ಲಿಯವರು ಅವರು. ಆ 14 ಲಕ್ಷ ಮಂದಿಗೆ ಸುಪ್ರೀಂ ಕೋರ್ಟ್ ಕಳಿಸಿದರು, ಮತ್ತೆಲ್ಲೂ ಕಳಿಸಿದರು. ಸಂಶಯ ಆಧಾರ ಮೇಲೆ ಅವ್ರನ್ನ ಮತ ಹಾಕಿಕೊಡಲಿಲ್ಲ. ಅದರಲ್ಲಿ 150 ಜನರಿಗೆ ಮತ ಹಾಕಿ ಕೊಟ್ಟರು ಅನ್ನುವಂಥದ್ದು ಸುಪ್ರೀಂ ಕೋರ್ಟದ ಆರ್ಡರ್ ಬಂದಮೇಲೆ. ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದರೆ 27 ಲಕ್ಷ ಜನರಿಗೆ ಮುಂದಿನ ಈಗ ನೆಕ್ಸ್ಟ್ ಬಂತಿಲ್ಲ 2 ದಿನದಲ್ಲಿ. ಆ ಸಂದರ್ಭದಲ್ಲೇ 13 ಲಕ್ಷ ಜನರಿಗಾಗಲೇ ಸಂಶಯ ಮೇಲೆ ಹೊರಗಿಟ್ಬಿಟ್ಟಿದ್ದಾರೆ. ಸಂಶಯ ಮೇಲೆ ಅವ್ರು ವೋಟ್ ಹಾಕಿದವ್ರು ಈಗ ಹಿಂದೆ. ಇನ್ನು ಇದಕ್ಕಿಂತ ಅದ್ಭುತವಾದ ವಿಷಯ ಹೇಳುವಂಥದ್ದು, 66 ಜನ ಸರ್ಕಾರಿ ಅಧಿಕಾರಿಗಳಿಗೆ ವೋಟ್ ಹಾಕಲಿಕ್ಕೆ ಕೊಟ್ಟಿಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆಂದ್ರೆ ಅವ್ರು ಬೇರೆ ಕಡೆ ಡ್ಯೂಟಿ ಮೇಲೆ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಡ್ಯೂಟಿ, ಚುನಾವಣಾ ಡ್ಯೂಟಿ ಮೇಲೆ ಇದ್ದಂಥ 66 ಮತದಾರರಿಗೆ ಮತದಾನ ಮಾಡಲಿಕ್ಕೆ ಕೊಟ್ಟಿಲ್ಲ. ಆಘಾತಕಾರಿ ವಿಷಯ ಇವೆಲ್ಲ. 27 ಲಕ್ಷ ಜನ ಹಿಂದಿದ್ದವರು ಮತ ಹಾಕಿದವ್ರು ಈಗ ಅದ ಅವ್ರ ಕಡೆ ವೋಟರ್ ID ಅದ, ಜೊತೆಗೆ ಆಧಾರ್ ಕಾರ್ಡ್ ಅದ ರೀ, ಒಳ್ಳೆಯವ್ರ ಹೆಸರುಗಳಿದ್ದಾವ, ಅಲ್ಲೇ ಬದುಕಿದವರು, ಅಲ್ಲೇ ಹುಟ್ಟಿ ಬಾಳಿದವರು ಕಟ್. ಅದರಲ್ಲಿ 35% ಜನ ಮೇಲೆ ಮುಸ್ಲಿಮರಿದ್ದಾರೆ. ಇದರಲ್ಲಿ ಹೆಚ್ಚಿಗೆ ಬಗಲದ ಮಂದಿರಿ, ಒಳ ನುಸುಳ್ಕೋರು, ಹಾಗೆ ಹೀಗೆ ಕಟ್ 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 ಕಟ್. ನಿಜವಾಗಿ ಏನು ನಡೀತಾ ಇದೆ ಯಾರು ಕೇಳೋರು ಅಂತ. ಈ ಎಲೆಕ್ಷನ್ ಕಮಿಷನ್ ಈ ರೀತಿ ಮಾಡಿದರೆ ಭವಿಷ್ಯದಲ್ಲಿ ಹೆಂಗಪ್ಪ ಇದೆ? ನೆಕ್ಸ್ಟ್ ಕರ್ನಾಟಕದಲ್ಲಿ ಹೋದರೆ ಅದು ಇಲ್ಲಿ ಎಷ್ಟು ಜನರದ್ದು ಹೋಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಪ್ರತಿ ವರ್ಷ ಪರಿಷ್ಕರಣೆ ನಡೀತಿರ್ತದೆ. ಅದೆಲ್ಲ ಇಲ್ಲಿ 27 ಲಕ್ಷ ಜನರು ನಾಗರಿಕತ್ವದ ಗತಿ ಏನು? ಸಪೋಸ್ ನೆಕ್ಸ್ಟ್ ಟೈಮ ನಾಗರಿಕತೆಯನ್ನು ಹುಡುಕ್ಲಿಕ್ಕೆ ಹೊರಟಾಗ ಯಾರಪ್ಪ ನೀವು ಕೇಳಿ ಹೊರಟಾಗ ವೋಟರ್ ಐಡಿನೇ ಇಲ್ಲ. ಹಾಗೆ ನೀವು ಯಾರು? ಇವರೆಲ್ಲರ ನಾಗರಿಕತ್ವ ಅತಂತ್ರ ಆಗಿ ಹೋಗ್ಬಿಡ್ತದೆ. ಪಾಪ ಈಗಾಗಲೇ ಓಡಾಡ್ತಾ ಇದ್ದಾರೆ ಪಾಪ ಭಯದಿಂದ, ನಾವು ಈ ದೇಶದ ಪ್ರಜೆನಾಲೇನೋ ಇದಾಗಿಬಿಡ್ತದೆ ಅಂತೇಳಿ. ಈ ಎಲ್ಲ ಅಧಿಕಾರವನ್ನು ಚುನಾವಣಾ ಆಯೋಗ ಕೊಟ್ಟವ್ರು ಯಾರು ಅಂತ. ಮತ್ತು 132 ಕಲಂ ಪ್ರಕಾರ ಚುನಾವಣಾ ಆಯೋಗದ ಅದು ಸ್ಪಷ್ಟವಾಗಿ ಹೇಳಿಬಿಟ್ಟದು, ಒಂದು ವೇಳೆ ಲಾಸ್ಟ್ ಟೈಮ್ ಮತ ಹಾಕಿದ್ರೆ ಅದ್ರ ವೋಟರ್ ಕಾರ್ಡ್ ಇತ್ತಂದ್ರೆ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ. ಚುನಾವಣಾ ಅವೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಾವ ಅದರಲ್ಲಿ ಹೇಳಿರುವಂಥದ್ದು. ಮತ್ತು ಇವ್ರಿಗೆ ಯಾಕೆ ಕೊಡಲಿಲ್ಲ? 27 ಲಕ್ಷ ಮಂದಿ, ಒಂದಲ್ಲ ಎರಡಲ್ಲ. ಅದು ಈಗ ಕೋರ್ಟಿಗೆ ಹೋಗಿದ್ದಾರೆ, ಮತ್ತೆ ಹೋಗಿದ್ದಾರೆ, ಎಲ್ಲ ಗುದ್ದಾಡಿದ್ರು, ಸುಪ್ರೀಂ ಕೋರ್ಟ್ ಗುದ್ದಾಡಿದ್ರು. ಮೊನ್ನೆ 150 ಮಂದಿಗೆ 160 ಮಂದಿಗೆ ಅವಕಾಶ ಸಿಕ್ತು, ಉಳಿದವ್ರಿಗಿಲ್ಲ. ಲಕ್ಷಗಟ್ಟಲೆ ಜನರಿಗೆ. ಅದು ಕೋರ್ಟ್ ಡಿಸಿಷನ್ ಬರೋದು ಯಾವಾಗ ರೀ? ನಮ್ಮಲ್ಲಿ ಕೋರ್ಟ್ಗಳಂದ್ರೆ ಗೊತ್ತದ ಎಲ್ಲರಿಗೂ. ಈಗಂದ್ರೆ 6 ತಿಂಗಳ, ಈ ಸಲ ಬಂತಂದ್ರೆ 6 ತಿಂಗಳ ಮುಂದೆ. ಮತ್ತು ಇವ್ರು ತಮ್ಮ ನಾಗರಿಕತ್ವವನ್ನು ಎದರಲ್ಲಿ ಪ್ರೂವ್ ಮಾಡಬೇಕು? ಇವರು ವೋಟರ್ ID ಇಲ್ಲ, ಆಧಾರ್ ಕಾರ್ಡ್ ನಂಬುವಂಗಿಲ್ಲ, ಮುಂದೆ ಇವ್ರ ಗತಿ ಏನು? ಅತಂತ್ರಣ? ನಾಳೆ ಬಾಳೆನ ಅತಂತ್ರಣ ಇವ್ರದ್ದೆಲ್ಲ. ಇದನ್ನು ಇವತ್ತು ಎಲ್ಲರೂ ವಿಚಾರ ಮಾಡುವಂಥ ವಿಷಯ ಆಗ್ಯದ.
ಚುನಾವಣಾ ಆಯೋಗಕ್ಕೆ ಅಧಿಕಾರ ಕೊಟ್ಟವ್ರಿ, ರೂಲ್ಸ್ ಅದಲ್ರಿ ಇಲ್ಲಿ. ಹೌದಪ್ಪ, ಅವ್ರಿಗೆ ಲಾಸ್ಟ್ ಟೈಮ್ ಮಾಡಿರಲ್ಲ ಮತ ಆಗಿರೋ ಕೊಡೋರಿಗೆ ಯಾಕೆ ಕೊಡ್ತಾಯಿಲ್ಲ? ನೀವು ಕಟ್ ಮಾಡಿ ಮುಗಿದೋಗ್ಬಿಡ್ತಾ? ಇಲ್ಲರಿ, ಸಂಶಯಾಸ್ಪದ. ಹಂಗಂದ್ರೆ ಏನದು? ಇಲ್ಲಿ ನಾಗರಿಕ ಅಲ್ಲ ಅನ್ನೋದು ಏನು ಸಾಕ್ಷಿ ನಿಮ್ಮ ಕಡೆ? ಏನು ಹಂಗೆ ಅನ್ನಿಸ್ತದೆ ರೀ? ಅನಿಸೋ ಪ್ರಶ್ನೆ ಇರಲಿಲ್ಲ. ಏನದ ಆಧಾರ? 27 ಲಕ್ಷ ಮಂದಿ ಮತದಾನದ ಹಕ್ಕು ಸೂತನಂತಂದ್ರೆ ಇದು ಅಪರಾಧ ಅಲ್ಲೇನು? ಚುನಾವಣಾ ಆಯೋಗಕ್ಕೆ ಇದ್ರ ಹಕ್ಕು ಕೊಟ್ಟವ್ರು ಯಾರು? ತನ್ನ ಮನಸ್ಸಿಗೆ ಏನು ಬರ್ತದೆ ಅದನ್ನ ಮಾಡೋದು ಅಂತೇಳಿ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ 66 ಜನ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಅವ್ರಿಗೂ ಮತ ಹಾಕಿದ್ರೆ ಕೊಟ್ಟಿಲ್ಲ ಅನ್ನೋ ಸಹಿತ ದೊಡ್ಡದಾಗಿ ಚರ್ಚೆ ಆಗ್ತಾಯಿದೆ. ಅದ್ರ ಕೇಳೋರು ಯಾರು? ಇವರು ಯಾರಿಗೆ ತಮ್ಮ ಪ್ರತಿಭಟನೆ ಸಲ್ಲಿಸಬೇಕು? ಚುನಾವಣಾ ಆಯೋಗಕ್ಕೋ, ಸುಪ್ರೀಂ ಕೋರ್ಟಿಗೋ, ಸರ್ಕಾರಕ್ಕೋ, ಯಾರಿಗೆ? ಈ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹುಡುಕೋ ಸಹಿತ ಅಷ್ಟೇ ಕಷ್ಟ. ಸಾಕಷ್ಟು ಚರ್ಚೆ ಆಗ್ತದೆ, ನಾಡಿನ ತಿಂಗಳು ಎಲ್ಲ ನಡೆದಿದೆ. ಆದರೆ ಇದು ನಡೆಯೋದ್ರಿಂದಾಗಿ ಸಹಜವಾಗಿ ಇಲ್ಲಿಯ ಮೂಲ ನಿವಾಸಿಗಳಿಗೆ, ಇಲ್ಲಿಯ ಜನರಿಗೆ ನಿಶ್ಚಿತವಾಗಿಯೂ ನಾಗರಿಕತ್ವವನ್ನು ಕಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮುಂಬರುವ ದಿನಗಳಲ್ಲಿ UCC ನಾವು ಮತ್ತೆ ನಾವು ಮಾಡಿದ BJP ಅಂತಂದ್ರೆ ಆ ಸಂದರ್ಭದಲ್ಲಿ ಈ ವೋಟರ್ ಕಾರ್ಡ್ ಇರಲಿಲ್ಲ ಅಂತಂದ್ರೆ, ಆಧಾರ್ ಕಾರ್ಡ್ ನಂಬುವಂಗಿಲ್ಲ, ವೋಟರ್ ಕಾರ್ಡ್ ಇದ್ದರೂ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತಂದ್ರೆ ಮುಂದೆ ಈ ದೇಶದ ನಾಗರಿಕರ ಗತಿ ಏನು, ನಾಗರಿಕರ ಒಂದು ಅಧಿಕಾರ ಏನಾಗ್ಬೋದು ಅಂತ ಈ ದಿಶೆಯಲ್ಲಿ ಇವತ್ತು ಚಿಂತನೆ ಆಗಬೇಕಾಗಿದೆ. ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಇವತ್ತೇನೋ BJPಗೆ ಅನುಕೂಲ ಆಗ್ತಿರ್ಬೋದು, ಮತ್ತೊಂದು ಪಾರ್ಟಿಗೆ ಅನುಕೂಲ ಆಗ್ತಿರ್ಬೋದು. ಆದರೆ ನಿಜವಾಗಿಯೂ ಇದು ಈ ಘಟನೆಗಳಿಂದ ಇಲ್ಲಿಯ ನಾಗರಿಕರಿಗೆ, ಇಲ್ಲಿಯ ಸಿಟಿಜನ್ಗಳಿಗೆ ನಿಶ್ಚಿತವಾಗಿ ತೊಂದರೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅವರ ಮತದಾನದ ಹಕ್ಕಿಗೆ ಕಸ್ಕೊಂಡ್ರೆ ಮತ್ತು ಅವ್ರು ಬದುಕೋದು ಹೆಂಗೆ? ಆಧಾರ ಅವರಿಗೆ ನಮ್ಮ ದೇಶದವ್ರು ಅನ್ನೋದಕ್ಕೆ ಈ ಎಲ್ಲ ನೆಲೆಗಟ್ಟಿನಲ್ಲಿ ಒಂದು ದೊಡ್ಡ ಅಂತ ಈಗ ಏನಪ್ಪ ಅಂದ್ರೆ ಸಂಚಲನ ಮೂಡಲಿಕ್ಕತ್ತದ್ರಿ. ಬಂಗಾಳದಲ್ಲಿ ತಮ್ಮ ಪೌರತ್ವ ಅಂದ್ರೆ ಓಟ್ ಹಾಕೋ ಮತ್ತು ಹಕ್ಕು ಹೊತ್ತಂದ್ರೆ ಪೌರತ್ವ ಹೋದು ನಾವಿಲ್ಲವ್ರು ಅಲ್ಲ ಅನ್ನೋದು ಪ್ರೂವ್ ಆದಂಗೆ ಆಯಿತು. ಮತ್ತು ಪ್ರೂವ್ ಹೆಂಗೆ ಮಾಡೋದು? ಇದು ದೊಡ್ಡ ಒಂದು ಸಮಸ್ಯೆ ಅದ ಈ ಎಲ್ಲ ದಿಶೆಯಲ್ಲಿ. ಈ ಬಂಗಾಳ ಚುನಾವಣೆ ಇವತ್ತಂತ ಎಲ್ಲ ಮೂಲಭೂತ ಪ್ರಶ್ನೆ ಹೆಚ್ಚಾಗ್ತಾಯಿದೆ. ಏನಪ್ಪ ಅಂತಂದ್ರೆ ಅಲ್ಲಿ ಜನ ಮತದಾನದಲ್ಲಿ ಜಬರ್ದಸ್ತ್ 95% ಆಗಿದೆ ಫಸ್ಟ್ ಅಂಥದ್ದು. ಏನು ಈ 27 ಲಕ್ಷದಲ್ಲಿ 14 ಲಕ್ಷ ಜನ ಮತ ಹಾಕಿಲ್ಲ. ಅವ್ರ ID ಕಾರ್ಡ್ ಇದ್ದು, ವೋಟ್ರ್ ಕಾರ್ಡ್ ಇದ್ದು ಮತ ಹಾಕಿಲ್ಲ ಮೊದಲನೇ ಹಂತದಲ್ಲಿ. ಇನ್ನು ಎರಡನೇ ಹಂತದಲ್ಲಿ ಇನ್ನೂ 13 ಲಕ್ಷ ಜನ ಇದ್ದಾರೆ. ಎರಡೂ ಕೂಡ ಎಷ್ಟಾಯ್ತು? 27 ಲಕ್ಷ ಜನರು ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಇದನ್ನು ಪರಿಹಾರ ಆಗೋದು ಯಾವಾಗ? ಕೋರ್ಟ್ನಿಂದಂತೂ ಸಾಧ್ಯ. ಅದರಲ್ಲೂ ಕೇಸ್ಗಳನ್ನ ಹಾಕಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂದ್ರೆ ಈ ನ್ಯಾಯಾಂಗದ ಅಡಿಯಲ್ಲಿ ಇಲೆಕ್ಷನ್ ನಡೆಸಿದ್ರು ಪರಿಸ್ಥಿತಿ ಹಿಂಗದ. ಹಾಗಾದ್ರೆ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು? ಭಾರತದ ರಾಜಕೀಯ ಯಾವ ರೂಪ ಪಡಿಬೋದು? ಯಾಕಂದ್ರೆ ಮೂಲಭೂತ ಹಕ್ಕು ಮನುಷ್ಯಗೆ ಮತ ಹಾಕೋದು. ಮತ ಹಾಕೋದು ಇವರು ಅಲ್ಲ ಇವರು ಇಲ್ಲ ಅಂತ ಹೇಳಿದರೆ ಮುಂದೆ ಅವರೆಲ್ಲಿ ಹೋಗ್ಬೋದು? ಇದನ್ನು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿ ಸರ್ಕಾರ ಇದನ್ನು ಚಿಂತನೆ ಮಾಡಿ ಮೊದಲು ಇದನ್ನು ತೆಗೆದು ಹಾಕಬೇಕಾಗಿದೆ. ಮತ್ತು ಪ್ರತಿ ವರ್ಷವೂ ಈ ಸಂಶೋಧನೆ ನಡೀತಾನೆ ಇರ್ತದೆ. ಯಾರು ಸತ್ರು, ಯಾರು ಹೋದರು, ಎಷ್ಟು ಜನ ಇದ್ದಾರೆ, ಎಷ್ಟು ಮಕ್ಕಳದಲ್ಲಿ ಮಾಡೇ ಮಾಡ್ತಿರ್ತಾರೆ. ಆ ದಿಶೆಯಲ್ಲಿ ಸರ್ಕಾರ ಒಳ್ಳೆ ಹೆಜ್ಜೆ ಇಡಲಿ. ಜೊತೆಗೆ ಇಲ್ಲಿಯ 27 ಲಕ್ಷ ಜನರ ಪೌರತ್ವ ನಾಗರಿಕತೆಯನ್ನು ಉಳಿಸ್ಕೊಳ್ಳಿ ಅಂತ. ಅವ್ರು ಎಲ್ಲಿ ಹೋಗ್ಬೇಕ್ರಿ ದೇಶ ಬಿಟ್ಟು? ಮತದಾನ ಹಕ್ಕಿಲ್ಲ ಅಂದ್ರೆ ಆಧಾರ ಮೇಲೆ ಅವ್ರು ಗುದ್ದಾಡಬೇಕು. ಹೀಗಾಗಿ ಇದೆಲ್ಲ ಒಂದು ದೊಡ್ಡ ಸಮಸ್ಯೆ ಆಗಿ ಇಡೀ ದೇಶ ತೊಂದರೆ ಅನುಭವಿಸಲು ಎರಡು ಮಾತಿಲ್ಲ. ಏನೋ ಆಗಲಿ, ಈ ಮತದಾನದ ಹಕ್ಕನ್ನು ಕಸಿಯೋದು ಮಾತ್ರ ಅಪರಾಧಿಯ ಕ್ರಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನೋ ಆಗಲಿ, ಸರ್ಕಾರಿ ದಿಶೆಯಲ್ಲಿ ಮೊದಲು ಚಿಂತನೆ ಮಾಡಲಿ. ಇದರ ಮೊದಲ ಕಿತ್ತಾಕುವಂಥ ಕೆಲಸ ಮಾಡಲಿ. ಯಾಕಪ್ಪ ಅಂದ್ರೆ ಇದು ಏನು ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಮತದಾನ ಹಕ್ಕನ್ನು ಕಸ್ಕೊಳ್ತಾ ಇದೆ. ಈಗ ನೋಡಿರಿ, ಅನಗತ್ಯ 27 ಲಕ್ಷ ಜನರು ಫೋಟೋ ಹೋಗಿದ್ದಾವೆ. ಇನ್ನು 90 ಲಕ್ಷದ ಬೇರೆ ಇರೋದು, ಅದು ದೊಡ್ಡ ಕಥೆ ಅದು. ಅದಕ್ಕಿನ್ನ ಕೋರ್ಟ್ನಾಗ ಎಲ್ಲಿ ಡಿಸಿಷನ್ ಆಗ್ತದೆ ನೋಡೋಣ. ಆದರೆ ಈಗ ಅಟ್ಲೀಸ್ಟ್ 27 ಲಕ್ಷ ಜನ ಅಬ್ಸೆಂಟ್ ಆಗಿದ್ದಾರೆ. ಅಂದ್ರೆ ಈ ಏನಪ್ಪ ಅಂದರೆ ವೋಟರ್ ಲಿಸ್ಟ್ ಇಲ್ಲದಕ್ಕಾಗಿ ಅವ್ರಿಗೆಲ್ಲ ಮತದಾನ ಸಿಗ್ಬೋದಾ? ಮೋಸ್ಟ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಇನ್ನು ಈಗ 13 ಲಕ್ಷದ ಅದು ನಾಳೆದು
ಈ ರಿಸಲ್ಟ್ ಸಮಸ್ಯೆಂಗೆ ಏನಾಗೈತೆ ನೋಡೋಣ. ಯಾಕಂತಂದ್ರೆ ಏನು ಬೇರೆ ಹಾದಿಲ್ಲ. ಎಲೆಕ್ಷನ್ ಕಮಿಷನ್ ಹಾದಿ ಬಂದ್ ಮಾಡ್ಯದ, ಕೋರ್ಟ್ನು ಬಂದದಂಗೆ ಆಗ್ಯದ, ಸರ್ಕಾರ ಅಂತ ಮೊದಲು ಕೇಳುವಾಗಿಲ್ಲ. ಇದಕ್ಕೆಲ್ಲ ಹೊಣೆಗಾರರು ಯಾರು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಇರ್ಬೋದು. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದರಾದರೂ ಸ್ವಚ್ಛತಾ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.